ಫೈನಲ್ ಟು ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀವಿ. ಬೆಳಗ್ಗೆ 6:20 ಆಗೈತೆ ನೋಡಿ. ಊರಿಗೆ ಹೋಗಕ್ಕೆ ರೆಡಿಯಾಗಿವಿ. ಶ್ರಾವಣಿ ಸ್ಕೂಲಿಗೆ ಹೋಗ್ತಾಳೆ 9ಕ್ಕೆ. ಈಗ 6:30 ಬಸ್ ಐದು ಸ್ನೇಹಿತರೆ ಹೋಗ್ಬೇಕು. ಹಾಯ್ ಮಾಡ್ರಿ. ಎಲ್ಲಿ ಹೋಗೋದು ಈಗ? ನಾಷ್ಟ ಆಯಿತು. ಏನ್ತಿದ್ದು ನಾಷ್ಟ? ದೋಸೆ ಚಟ್ನಿ ನಾಷ್ಟ ಮಾಡಿದ್ರು ನೋಡಿ ಅವರು. ಟೈಮ್ ನೋಡ್ತಿರ್ಬೇಕು ಸ್ನೇಹಿತರೆ, 6:20 ಆಗೈತಿ. ಇನ್ನೂ ರಾತ್ರಿ ಕತ್ಲೈತ್ರಿ. ತಯಾರಾಗಿ ನೋಡಿ ಜಲ್ಲಿ ಮತ್ತು ನಸಿನ ಹಿಡಿಕೆ ಇದ್ದೀನಿ. ಇನ್ನು ಬರೋದು ಲೇಟ್ ಆಯಿತು, ಹೋಗೋದು ಜಲ್ಲಿ. ನಾನು ಕೈ ಚೀಲ ಒಯ್ಬೇಕ್ರಿ ನೋಡ್ರಿ. ನಾ ಕತ್ಲೈತ್ರಿ, ನಾ ಬೆಳಕಾಗಿಲ್ಲ ಸ್ನೇಹಿತರೆ. ಶ್ರಾವಣಿ ಸಾಲಿ ಸಲ ಜಲ್ಲಿ ಹೊಂಟುಡಿ ಬರ್ರಿ ಹೋಗ್ಬನ್ರಿ. ನಿನ್ನೆ ಹಿರಾನಾಗೈತೆ ನೋಡಿರಿ ಫುಲ್ ನೋಡಿ. 6:20 ಆಗೈತೆ ನೋಡಿ. ಇನ್ನು 10 ನಿಮಿಷನೇ ಬಸ್ ಬರ್ತಾ. ಶ್ರಾವಣಿ ಈ ಥರ ಡ್ರೆಸ್ ಹಾಕೊಂಡ, ಶಾವಕುಮಾರ್ ಈ ಥರ ಡ್ರೆಸ್ ಹಾಕೊಂಡ ನೋಡಿ. ನಾ ಸುಮ್ಮ ಇದೊಂದು ಸೀರೆ ಉಟ್ಕೊಂಡು ನೋಡಿ, ಸಿಂಪಲ್ ಆಗಿ ನೋಡಿ. 6:20 ಆಗೈತೆ. ಹೋಗೋಣ್ರ ಶ್ರಾವಣಿ. ಅವನು ಊರಿಗೆ ಹೋದ್ ನೋಡಿ. 6:30 ಬಸ್ ಐತಿ ಕೆಸಾಪುರಕ್ಕೆ ಹೋದವ. ನಾವಿಲ್ಲೇ ಶ್ರಾವಣಿದು ದೋಸೆ ಮಾಡಿಲ್ಲ, ಅಕ್ಕ ಇಟ್ಟು ಕಟ್ಟಾಳ. ಹೋಗಿ ದೋಸೆ ಹಾಕಿ ಬುತ್ತಿ ಕಟ್ತೀನಿ ರೀ ಶ್ರಾವಣಿಗೆ. ಬರ್ರಿ ಹೋಗೋಣ. ಮತ್ತೆ ಹೋಗಿ ಸಿಗ್ತೀವಿ ನೋಡಿ. ಇಲ್ಲಿ ಸರ್ಕಾರಿ ದವಾಖಾನೆ ಇಳ್ಕೊಂಡು ನಮ್ಮ ಊರಿಗೆ ಹೋಗ್ತೀರಿ. ಮುದ್ದೆದಾಕಿ ನೋಡಿ. ಈಗ 9ಕ್ಕೆ ಆಕಿನ ಬಸ್ ಐತಿ. ಬ್ಯಾಗನ್ನು ತಂದಿಲ್ಲ ನಾವು, ಡ್ರೆಸ್ ತಂದಿಲ್ಲ, ಆಕಿಂದು ಏನೂ ತಂದೇ ಇಲ್ಲ. ಇನ್ನು ಬಿಜಾಪುರಕ್ಕೂ ಹಂಗೆ ಈ ಕಡೆ ಬಂದಿಲ್ಲ, ಅದಕ್ಕೆ ಜಲ್ದಿ ಹೊಂಟಿವ್ರಿ. ಆಕಿನ ಬ್ಯಾಗು ಬಟ್ಟೆ ತೆಗೆದು ಆಕಿ ಸಾಲಿಗೆ ಹೋಗ್ತಿರ್ಲ, ಹೊತ್ತಾಗಿ ಹೋಗಿ ಅಡಿತಿತ್ತು ಸ್ನೇಹಿತರೆ. ಅವ್ವ 4ಕ್ಕೆ ಎದ್ದಕ್ಕೆ ಎಲ್ಲ ಅವ್ವ ಅಕ್ಕ ಎದ್ದಕ್ಕೆ ದೋಸೆ ಮಾಡಿದ್ರು. ಅವ್ರು ನಾಷ್ಟ ಮಾಡ್ಯಾರ. ನಾನು ಅಲ್ಲಿ ನಾಷ್ಟ ಹೋಗಲ್ಲ ಈಗ, ಬೆಳಗ್ಗೆನೇ ಅಲ್ಲೇ ಹೋಗಿ ನಾಷ್ಟ ಮಾಡ್ತೀನಿ. ಮತ್ತೆ ಸಿಗ್ತೀನಿ ರೀ ಊರಿಗೆ ಹೋಗಿ. ಶ್ರವಣ ಅಮ್ಮನ ತಕ ಕುಂತೀಯ? ಅವನು ಕೆಸಾಪುರಕ್ಕೆ ಕೊಟ್ಟೋಡಿ. 6:30 ಬಸ್ ಅವೊಂದು ಕೈಪೆಲೆ ಗಾಡಿ ಅದು. ನಿನ್ನ ಬಸ್ ಬರೋಲ್ಲ, 6 ಬಸ್. ನಮ್ಮ ಬಸ್ ಸ್ವಲ್ಪ ಮುಂದಕ್ಕೆ ಆತು ನೋಡಿ. ಜಸ್ಟ್ ನಮ್ಮ ಮನೆ ಹೊರಗೆ ಬಂದೆ, ಅದು ಹೋಗ್ಬಿಡ್ತು. ಈ ಸರ್ಕಾರ ದವಾಖಾನೆ ಹೇಳ್ತಿ ಸಿಗ್ಲಿ 7 ಬಸ್ಸು ನೋಡಿ. ನಿಂಗೆ ಇವತ್ತು ಪೋನಿ ಹೇಳಕ್ ಬರ್ತಿಲ್ಲ. ಇಲ್ಲಿ ನೋಡಿ ಚಿನ್ನ, ಇಲ್ಲಿ ನೋಡು ನೋಡ್ರಿ. ಈಗ ಯಾವಾಗ 6:30 ಸೇರ್ಸಿನ ಚಿನ್ನ ದಿನದು ಇವತ್ತಾಗೈತೆ. ನಮ್ಮೂರು ಹಿಂಗೈತೆ ನೋಡಿ ಸ್ನೇಹಿತರೆ. ಇದು ಬನ್ನಿಕಟ್ಟಿ ಅಂತಾರೆ. ಬನ್ನಿ ಗಿಡ ಐತಲ್ರಿ, ಬನ್ನಿ ಗಿಡ ಐತೆ, ಬನ್ನಿಕಟ್ಟಿ ಅಂತ. ಇಲ್ಲೇ ಬಸ್ ಸ್ಟಾಪ್ ಮಾಡ್ತಾರೆ. ನಮ್ಮ ಮನೆ ಸೀದಾ ರೋಡಿಗೆ ಹೋದ್ರೆ ಮನೆ ಬರ್ತೀರಿ. ಈಗ ಈ ರೋಡಿಗೆ ಹೋದ್ರೆ ಹಳೆ ಮನೆ ಬರ್ತೀರಿ. ಹಳೆ ಮನೆ ಇವೆಲ್ಲ ಗಾಡಿ ಕಾಣು ಹಳೆ ಮನೆಗಳು ನಮ್ಮ. ಅದ್ರ ಮುಂದೆ ಏನು ತೊಂಬರ್ಬೇಕಲ್ಲ ಶಿಕಾಯಿ ಸುಳಿಕಾಯಿ. ಅಂಬೇಡ್ಕರ್ ತಳಕ್ ಬರೋ ಅಂಬೇಡ್ಕರ್ ಬರ್ತಾರನ ಅವರು? ಬರ್ಲಪ್ಪ ಅವ್ರು. ಅವ್ರು ಸಾಧನೆ ಮಾಡ್ಯಾರ ಹಂಗ. ಅವ್ರ ಹೆಸರು ಹಂಗೆ ಉಳ್ದೈತಿ. ಅವ್ವ ತದ್ದಿ ಮಲ್ಲ ಬಿಟ್ಟು ಮೇಲೆ ತಗೊಂಬಂದು ನೋಡಿ. ಇಕ್ಕಿದು ಸಿಜರಿಂಗ್ ಆಗೈತ್ರಿ ನಂದು. ಇಕ್ಕಿದು ನಾರ್ಮಲ್ ಆಗೈತ್ರಿ. ನಾರ್ಮಲ್ ಇಲ್ಲೇ ದವಾಖಾನೆ ಆಗೈತೆ, ಸರ್ಕಾರ ದವಾಖಾನೆ. ನಮ್ಮ ಮನೆ ಕಿತ್ತಾಡ್ರಿ ಮಾಡ್ತೀನಿ. ಆ ಚೀಲ ಎತ್ತಿಡಮ್ಮ. ಬಾ ಬಾ ಹಂಗೆ ಮಾಡಬೇಡದಕ್ಕ. ತಂಡ ಐತಿ, ತಂಡ ಹೆಂಗೆ ಹಾಕೊಂಬರಿಲ್ಲ.
7 ಗಂಟೆ ಆಗೈತೆ ರೀ. ಬಂದು ಮುದ್ದೇವ ಸರ್ಕಾರ ದವಾಖಾನೆ ಮುಂದೆ ಕುಂತೀವಿ. ಬಸ್ಸೇ ಬರಲಿಲ್ಲ. 8 ಗಂಟೆ ಆಯಿತು. ಮನೆ ಬರ್ರಾಗ 8 ಮ್ಯಾಗ ಆತು ರೀ. ಬಂದು ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಾಕತ್ತೀನಿ. ಇನ್ನು ಉಸು ಮನೆ ಕಸ ಗುಡಿಸಿ ದೋಸೆ ಮಾಡ್ಬೇಕ್ರಿ ಬುತ್ತಿ ಆಕಿಗೆ. ಬಂದು ಸೀರೆ ಕಾಯಿ ನೋಡಿ ಮೊದಲು ಅಂಗಳ ಕಸ ಗುಡ್ಸ್ಕೊಂಡು ಒಳ್ಯಾಕೋತೀನಿ. ಬಿಸಿಲು ಬಿದ್ದೈತೆ. ಯಾಕಂದ್ರೆ ನಾವು ಊರಿಗೆ ಜಲ್ದಿ ಬಂದ್ವಿ ಅಂದ್ರೆ ಮಾಡೋ ಪದ್ಧತಿ ಮಾಡಲೇಬೇಕು ಸ್ನೇಹಿತರೆ. ಮಾಡ್ಲಿಕ್ಕೆ ನೋಡಿ. ಯಾಕಂದ್ರೆ ಮತ್ತೀಗ ರಂಗೋಲಿ ಬಿಡಿಸ್ತೀನಿ ರೀ. ಹಿಂಗೆಲ್ಲ ನೋಡಿ ಮಕ್ಕಳು ಸಾರಿ ಸಲ ಇರಾನ್ ನೋಡಿ ಜಲಂ ಬಡ್ದಾಡಿ ಸಾಯ್ಬೇಕು. ಮಕ್ಕಳು ಸಾರಿ ಗೊತ್ತಾಗಲ್ರಿ. ಅಲ್ಲಿದ್ರೂ ಇದಿಲ್ಲ, ಇಲ್ಲಿದ್ರೂ ಇದಿಲ್ಲ. ನೀನು ಬಸ್ ಇಲ್ಲ ಕಡೆ ಓದಿ ಸ್ನೇಹಿತರೆ. ಸುಮ್ಮನೆ ಇದ್ದಂಗೆ ರಂಗೋಲಿ ತೆಗಿಯಕತ್ತೀನಿ. ಯಾಕಂದ್ರೆ ಈಗ ಟೈಮ್ ಭಾಳ ಆಗೈತ್ರಿ. ನಾವು ಸುಮ್ಮನೆ ಕಸ ಗುಡಿಸ್ಬೇಕು, ಮತ್ತು ಆಕೆ ದೋಸೆ ಮಾಡಿ ಬುತ್ತಿ ಕಟ್ಟಬೇಕು, ಆಕೆನ ರೆಡಿ ಮಾಡಬೇಕು. ಮನೆ ಕಸ ಗುಡಿಸಿ ಆಕಿನ ದೇವ್ರಿಗೆ ಕಳಿಸ್ತೀನಿ ಸ್ನೇಹಿತರೆ. ಇಲ್ಲಿಕ್ಕಂದ್ರೆ ಬೇಷ್ ಆಗಲ್ಲ ಅದು. ತಳಗಸ ಗುಳ್ಳಾರ ಹೆಂಗೆ ರೀ. ನೀನು ಉನಿ ಮಾಡಿ ಹೋಗಿವಿ ಎಲ್ಲ ಉಸು ಒರೆಸಿ ಮಾಡಿ ಕ್ಲೀನ್ ಐತೆ. ಉಸು ಬಟ್ಟೆ ಮಡ್ಚ್ಕೋಬೇಕು. ನೋಡ್ತೀನಿ ಬಟ್ಟೆ ಯಾವಾಗ ಮಡಿಸ್ತೀನಿ. ಶ್ರಾವಣ್ ಕುಮಾರ್ ಬಂದು ಉಡಾತನ ಮಾಡಾಕತ್ತ ನೋಡಿ. ಬಂದು ಬರೋಣ ಸೈಕಲ್ ನಾ ಪೂರ್ಲಿಂದ ಬರೋಣ ಬಾ. ಹಂಗೆ ಡ್ರೆಸ್ ಚೇಂಜ್ ಮಾಡೋವು ನೋಡಲ್ಲ. ಡ್ರೆಸ್ ಚೇಂಜ್ ಮಾಡ್ಕೊಂಡು ತಿಳಿ ಸಾರಿ ಡ್ರೆಸ್ ಹಾಕೊಂಡ ಮಡಿಚಿ ಬಿಡಮ್ಮ. ಡ್ರೆಸ್ ಇನ್ನೇಗಾರ ಹಾಕೊಂಬಂದು ಏನು ಹಾಕ್ಬೇಕು? ಸಾಲಿಗೆ ಹೋಗ್ತಿ ಅಂತ ಕೇಳ್ತೆ ಚಿನ್ನ. ಸಾಲಿಗೆ ಹೋಗ್ಬಾರ್ದಕ್ಕಿ ಐತಪ್ಪ. ಹೋಗು ಸೀದಾ ಸಾಲಿಗೆ. ಈಗ 2-3 ದಿವಸ ಸಾಲಿ ಐತೆ ಹೋಗು. ಹ್ಞೂ ಅನ್ನು. ಬರ್ರಿ ಅಂಗಳ ಕಸ ಗುಡಿಸಿ ನೋಡ್ರಿ ಸ್ನೇಹಿತರೆ. ಉಸು ಮನೆ ಕಸ ಹೊಡ್ತೀನಿ ರೀ. ಕಸ ಹೊಡಿಗಿ ಶ್ರಾವಣಿಗೆ ಏನೇನು ತಂದಿನ ಅಂತ ನಾನು ಆಮೇಲೆ ತೋರಿಸ್ತೀನಿ ರೀ. ಟೈಲರಿಂಗ್ ಬಗ್ಗೆ ಎಲ್ಲ ಕೈಚಿ ಒಳಗಿರ್ತೀನಿ ರೀ. ದೋಸೆ ಇಟ್ಟು ಕಟ್ಟ್ಯಾಡ್ರಿ ಅಕ್ಕ. ದೋಸೆ ಹಾಕಿ ಕಟ್ತೀನಿ. ದೋಸೆ ತಿಂದಾರೆ ಅಲ್ಲೇ. ಇನ್ನೊಂದು ತಿಂತಿರ್ತೀನಿ. ಚಟ್ನಿ ಕಟ್ಟ್ಯಾಡ್ರಿ ಮಾಡಿ ದೋಸೆ ಹಾಕೋದು ಡಬ್ಬಿ ಕಟ್ಟೋದು ನೋಡಿ. ಬರ್ರಿ ಶ್ರಾವಣಿನೆಲ್ಲ ಸ್ಕೂಲಿಗೆ ರೆಡಿ ಮಾಡಿ ಮಸ್ತ್ ಇರ್ತೀವಿ ಸ್ನೇಹಿತರೆ. ನಿನ್ನೆಲ್ಲ ಹುಣ್ಣಿಮೆ ಎಲ್ಲ ಮನೆ ತೊಳೆದು ಎಲ್ಲ ಕ್ಲೀನ್ ಮಾಡಿ ಹೋಗಿದ್ವಿ. ಬಂದು ಕಸ ಹುಡುಗೀನಿ ರೀ. ಅవి ಕಸ ಬಿಟ್ಟಿದ್ದಾವೆ. ಕಸ ತುಂಬ್ಕೊಯವ ಅದಟ್ಟು ಹೊರಗಿನಿಟ್ಟು ತುಂಬ್ಕೊಂಡು ಚೆಲ್ಲಿ ಬಿಡು. ಕಸ ಹುಡುಗಿ ಸ್ನೇಹಿತರೆ. ದೋಸೆ ಮಾಡ್ತೀನಿ ರೀ. ಇಷ್ಟು ಬಾಂಡೆ ತಿಕ್ಕಿಟ್ಟು ಹೋಗೀನಿ. ಎಲ್ಲ ಕ್ಲೀನಾಗೈತೆ. ದೇವ್ರ ಮುಂದೆ ದೀಪಿನದ ನೋಡಿ. ಪೂಜೆ ಮಾಡ್ಬೇಕು ನಾನು. ನೀನೇನು ಪೂಜೆ ಮಾಡಿ ಹೋಗಿದ್ನಲ್ಲ ಆಚೆ ಕಡೆ ದೀಪ ಇತ್ತು ರೀ. ಈಚೆ ಕಡೆ ನಾ ಹಚ್ಚಿ ನೋಡಿ. ಆ ರೀತಿ ಹಾಕೋದು ಎಣ್ಣೆ ತುಂಬ ಹಾಕಿ ಹೋಗಿ ನೋಡ್ರಿ. ಆಚೆ ಕಡೆ ನೀನು ಚಂದ ಉರಿವಿ. ನೀನು ಬೆಳತಕ್ಕ ಉರಿ. ನಾ ಅಷ್ಟು ಎಣ್ಣೆ ಐತ್ರಿ. ಈಚೆ ಕಡೆ ಆರಿತ್ರಿ. ನಾನು ಇನ್ನೇ ಬಂದು ಹಚ್ಚಿ ನೋಡಿ. ಹಾಗೆ ಕಸ ಹುಡುಗನ ಶ್ರಾವಣಿ ದೇವ್ರಿಗೆ ಹೋಗಿ ಬರ್ತಾ ಸ್ನೇಹಿತರೆ. ಅಕ್ಕ ಏನ ಕಟ್ಟೆ ಅಂತ ನೋಡಂಬರಿ. ಇದು ಚೀಲ ಶಾಂತ ಸಿಸ್ಟರ್ ನೋಡಿ. ಶಾಂತ ಸಿಸ್ಟರ್ನ ಚಳ್ಳರಿಕಾಯಿ ಟಮಾಟಿ ಚಿಕ್ಕೋನು ತೆಗೆದ್ರು. ಟಮಾಟಿ ಚಿಕ್ಕೋನು ಅಲ್ಲೇ ಊರ ಬಿಟ್ಟು ಬಂದೇನಿ ರೀ. ಯಾಕಂದ್ರೆ ಅವು ನಿನ್ನೆ ಗದ್ದಲಾಗ ಎಲ್ಲ ಒಡೆದು ಬಿಟ್ಟವ್ರು. ಟಮಾಟಿ ಚಿಕ್ಕೋನು ಚಳ್ಳರಿಕಾಯಿ ತೊಗೊಂಬಂದೀನಿ ರೀ. ಚಾಕ್ಲೇಟು ಶ್ರಾವಣಿಗೆ ಏನೋ ಕೊಡ್ಸ್ಯಾರ ಅವ್ರಿಗೆ. ಪೆಪ್ಸಿ ಚಾಕ್ಲೇಟು. ಇದೊಂದು ಬಾಕ್ಸು ಚಾಕ್ಲೇಟ್ ಕೊಡ್ಸ್ಯಾರ ನೋಡಿ ಶ್ರಾವಣಿಗೆ. ಶಾಂತ ಸಿಸ್ಟರು ಪುಟ್ಟಳ್ಳಿ ಜೀವನ ಅಂತ ಅವ್ರ ಚಾನಲ್ ಇದೆ ನೋಡಿ. ಅವ್ರು ಬೈದರು. ಅವ್ರು ಇದೊಂದು ಬಾಕ್ಸ್ ಚಾಕ್ಲೇಟ್ ಕೊಡ್ಸ್ಯಾರ. ಅವರು ತಿನ್ನೋದು ಶ್ರಾವಣ್ ಕುಮಾರ್ ಇರೋಣ ಸ್ನೇಹಿತರೆ. ಇವಾಗ ಅಕ್ಕ ಚಟ್ನಿ ಮಾಡಿ ಕಟ್ಟೆ ನೋಡಿ. ಅಲ್ಲೇ ಚಟ್ನಿನೂ ಕಟ್ಟಾಳ. ಇನ್ನು ದೋಸೆ ಇಷ್ಟು ಮೆಣಸಿನ್ಕಾಯಿ ಕಟ್ಕೊಂಬಂದೇನು ರೀ. ಮೆಣಸಿನ್ಕಾಯಿ ಇದ್ದಿಲ್ಲ. ನಂದು ಹಳೆ ಫೋನ್ ರಿಪೇರಿ ಆಯ್ತು ನೋಡಿ ಸ್ನೇಹಿತರೆ. ನೀವು ಕೇಳ್ತಿದ್ರಲ್ಲ ಎಡಿಟಿಂಗ್ ವಿಡಿಯೋ ತಮ್ನೇಲು ಟೈಟಲ್ ಹಾಕೋದು ವಿಡಿಯೋ ಹೆಂಗೆ ಮಾಡ್ತೀರಿ ಎಲ್ಲನೂ ತೋರಿಸ್ಕೊಡ್ರಿ ಅಂತೇಳಿ ಹೇಳಿದ್ರಲ್ಲ. 8:28 ಆಗೈತೆ. ಹಳೆ ಫೋನ್ ನೋಡಿ ರಿಪೇರಿ ಆಯಿತು. ಇದಕ್ಕೂ ಕೂಡ ಕ್ಯಾಪ್ ಹಾಕ್ಸೊಂಬಂದು ನೀನು ಅಮೌಂಟ್ ಹೋಗಿ ಸ್ನೇಹಿತರೆ. ಏನು ಮಾತಾಡೋಂಗಿಲ್ಲ. ಡಿಸ್ಪ್ಲೇ ಹೋಗಿತ್ತು. ಐ ಸಿ ಅಂತಲ್ಲ ಅದು ಹೋಗಿತ್ತು. ಏನಾಗೈತೆ ಅಂದರೆ ಇಷ್ಟು ಕೂಡಿ ಇದಕ್ಕೂ ಕ್ಯಾಪ್ ಹಾಕಿಸ್ಕೊಂಡು ಇದು ಫೋನ್ ಕಡ್ದಿದ್ದ ಹೊಸ ಫೋನ್. ಅದು ಗ್ಲಾಸ್ ಹಾಕಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಬಂದೇನ್ರಿ. ಬರ್ಬೇಕಾದ್ರೆ ಲೇಟ್ ಆಯ್ತು. ಇದನ್ನೆಲ್ಲ ಹಾಕಮ್ಮ ಚಾರ್ಜಿ ಹಾಕು ಮ್ಯಾಗ. ಇದು ಈ ಫೋನಿನ ಒಂದು ಹಳೆ ಫೋನಿನ ಬಾಕ್ಸ್ ಒಯ್ದಿದ್ದಕ್ಕಾರ ಬೇಡ್ತಾರೆ ಸ್ನೇಹಿತರೆ. ನಾನು ಇಷ್ಟು ಚಳ್ಳರಿಕಾಯಿ ಶಾಂತ ಸಿಸ್ಟರ್ ಕಟ್ಟೋಡಿ. ಒಂದು ಅರ್ಧ kg ಹಾಕ್ತಾರೆ ಇವು ಚಳ್ಳರಿಕಾಯಿ. ಚಲೋ ಅದಾವೆ ಫ್ರೆಶ್ ಅದಾವೆ ಚಳ್ಳರಿಕಾಯಿ. ಅವ್ರಿಗೆ ಮನೆಯಿಂದ ಬೆಳೆದು ಅಂತ ನೋಡಿ. ಅವ್ರು ಹಿಡಿದಾಗ ನೋಡಿರ್ಬೇಕು ಚಳ್ಳರಿಕಾಯಿ. ಇಷ್ಟು ಚಳ್ಳರಿಕಾಯಿ ಎಷ್ಟೊಂದು ಚಿಕ್ಕೋನು ಒಂದು ಅರ್ಧ kg ಟಮಾಟಿ ತೊಗೊಂಬಂದಿದ್ರಿ ಅವರು. ಪಾಪ ಟಮಾಟೆ ಎಲ್ಲ ಹೊಡೆದ್ಬಿಟ್ಟವು. ಹಾಕಿ ಹೂರ್ಣ ಕಟ್ಟಾಡಿ ಒಂದು ಡಬ್ಬಿ ತೊಗೋವಿ. ಹೂರ್ಣ ಬಿಚ್ಚಾಕಿ ಫ್ರಿಜ್ ಬಿಟ್ಟಾಕ ಹೂರ್ಣ ಕಟ್ಟೋಡಿ. ಹಾಕ ಹೋಳಿಗೆರ ಮಾಡ್ಕೊರಿ, ಕರಿಗೇಡು ಬರ ಮಾಡ್ಕೊರಿ ಅಂತ. ಇವೆಲ್ಲ ಪೆಪ್ಸಿ ಸ್ನೇಹಿತರೆ. ಫ್ರಿಜ್ನಾಗ ಇಡ್ತೀನಿ. ಇಂದುರಮ್ಮ ಎರಡು ಥರ ಪೆಪ್ಸಿ ತಂಬಂದಿನಿ ಮಕ್ಕಳಿಗೆ. ಅಲ್ಲಿ ಹೋಗಿದ್ದೆಲ್ಲ. ಇದನ್ನು ಶಾಂತ ಸಿಸ್ಟರ್ ಕೊಡ್ಸ್ಯಾರ. ಇದನ್ನ ನಾ ತೊಗೊಂಡು ನೋಡಿ. ಪೆಪ್ಸಿ ಯಾವುದೊಂದು ಚಾಕ್ಲೇಟ್ ಬಾಕ್ಸ್ ಶ್ರಾವಣಿಗೆ ಕೊಡ್ಸ್ಯಾರ. ಇಲ್ಲಮ್ಮ
ಇದೊಂದೆಲ್ಲ ಕೈಚೀಲ ಓಪನ್ ಮಾಡೋ ನೋಡಿರಿ. ಇನ್ನೊಂದು ಕೈಚೀಲ ಓಪನ್ ಮಾಡ್ತೀನಿ ರೀ. ಅದು ಟೈಲರಿಂಗ್ ಬಗ್ಗೆ ಎಲ್ಲ ಅದಾವ್ರಿ. ಟೈಲರಿಂಗ್ ಸಾಮಾನ್ಯ ಟೇಸ್ನರಿ ಟಿಕ್ಲಿ ಪ್ಯಾಕೆಟ್ ಅಷ್ಟೇ ಟೇಸ್ನರಿ ಮಾತು ಏನು ತಂದಿಲ್ಲ ರೀ. ತೋರಿಸ್ತೀನಿ ಅಂತ ಟಿಕ್ಲಿ ಪ್ಯಾಕೆಟ್ ಏನು ತಂದಿಲ್ಲ ಅಂತ ಅದು ಓಪನ್ ಮಾಡಾಗ ಈ ಬರ್ರಿ ಹಿಕ್ಕಿ ದೋಸೆ ಮಾಡಿ ಬುತ್ತಿ ಕಟ್ಟಿ ಸಾಲಿಗೆ ಕಳಿಸ್ತೀನಿ ರೀ. ಇವೆಲ್ಲ ಎತ್ತಿಡ್ತೀನಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಿಮ್ಗೆ. ನೋಡಿರಿ ಶ್ರಾವಣಿನ ಸ್ಕೂಲಿಗೆ ಹೋದ್ಲು. ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡೆ. ನಾನು ಕೂಡ ನಾಷ್ಟ ಮಾಡಿದೆ. ದೋಸೆ ಮಾಡಿ ದೋಸೆ ಹಂಚು ಮಾಡ್ದೆ ಇಟ್ಟೀನಿ. ಇದು ಫ್ರಿಜ್ನಾಗ ಇಡ್ಬೇಕಂದ್ರೆ ಕಿಟ್ಲಿ ಅದು ಹಿಡಿದಿಲ್ರಿ. ಫ್ರಿಜ್ನಾಗ ಒಂದು ಬೊಗನಿಗೆ ಹಾಕಿ ಫ್ರಿಜ್ನಾಗ ಇಡ್ಬೇಕು. ಇಟ್ಟನು ಒಂದಿಷ್ಟು ಬಾಂಡೆ ಆಗ್ಯಾವು. ಬಟ್ಟೆ ಎಲ್ಲ ಜಾಕಾಗ ಮಾಡಿ ಬಂದಿರೋ ಬಟ್ಟೆ ನೋಡಿ ಏನಿಲ್ಲ ಕೆಲಸ. ಇವಾಗ ಒಂದು ಟೈಲರಿಂಗ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಕು. 10:00 9:00 ಸ್ನೇಹಿತರೆ ಒಂದು ತಾಸನೇ ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕು. ಶ್ರಾವಣ್ ಕುಮಾರ್ನ ಸಾಲಿಗೆ ಹೋಗಿ ರೆಡಿ ಹಾಕತ್ತಾನ. ಅಲ್ಲಿದ್ದು ಕಾಸು ಬಂದೀನಿ ರೀ. ಮತ್ತು ಸ್ನೇಹಿತರೆ ಏನಂದ್ರೆ ನಾನು ನಿನ್ನೆ ಪಲಾವ್ ರೆಸಿಪಿ ಹಾಕಿದ್ದು ನೋಡಿ. ಎಲ್ಲರೂ ಅಕ್ಕ ಪಲಾವು ಸೂಪರ್ ಆಗೈತೆ ಅಂತ ಕಮೆಂಟ್ ಮಾಡಿದ್ರಿ. ಇನ್ನೊಬ್ರು ಏನಂತ ಸಿಸ್ಟರ್ ಒಬ್ಬರು ಪಲಾವ್ ರೆಸಿಪಿ ಮತ್ತು ಸೋಯಾ ಪಲಾವ್ ರೀ. ಸೋಯಾ ಪಲಾವು ಮತ್ತು ಸೋಯಾಬೀನ್ ಪಲ್ಯ ಒಂದು ದಿನ ಮಾಡಬೇಡ್ರಿ ಅಂದರು. ಓಕೆ ಸಿಸ್ಟರ್ ನನಗೆ ಗೊತ್ತಿಲ್ಲ, ನಮ್ಮ ಶ್ರಾವಣಿ ಸೋಯಾಬೀನ್ ಪಲ್ಯ ಮಾಡಿ ಮಮ್ಮಿ ಅಂದ್ಲು. ಮಕ್ಕಳು ಯಾವಾಗ ಬೇಡ್ತಾ ಮಾಡಿಬಿಡೋದು ನೋಡಿ. ನನಗೆ ಸೋಯಾ ಪಲಾವ್ ಇಷ್ಟ ಪಸ್ತಗ ಸ್ನೇಹಿತರೆ. ಅದು ಆ ಪಲಾವು ರೆಸಿಪಿ ತೋರ್ಸೋದು 3-4 ಮಂದಿ ಕೇರಿ ಖಂಡಿತ ರೆಸಿಪಿ ತೋರಿಸ್ತೀನಿ. ಅದನ್ನು ಸಖತ್ತಾಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ಸ್ನೇಹಿತರೆ. ಏನು ರುಬ್ಬೋದಿಲ್ಲ ನೋಡಿ, ಏನು ಮಸಾಲೆ ರುಬ್ಬೋದಿಲ್ಲ ಏನಿಲ್ಲ. ಒಳಗಡೆ ಟಮಾಟಿ ಉಳ್ಕೊಂಡು ಇದು ರೀ ನಲ್ಲ ಪೇಸ್ಟು ಮಸಾಲೆ ಪೇಸ್ಟ್ ತರಿಸಿದ್ದೆ ಹಾಕೇ ಇಲ್ಲ ಸ್ನೇಹಿತರೆ. ಅದು ಹಂಗೆ ಐತೆ. ಹಾಗೆ ಮಾಡಿದೆ. ನಾನು ಹಾಗೆ ಮಾಡಿ ತೋರಿಸ್ತೀನಿ ರೀ. ಸಿಂಪಲ್ಲಾಗಿ ಜಲ್ದಿ 5 ನಿಮಿಷದ ಪಲಾವ್ ಹೆಂಗೆ ಮಾಡ್ಬೇಕು ಅನ್ನೋದು ನಿಮಗೆ ಶೇರ್ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮಗೆ. ನೋಡಿರಿ ಲೈವ್ ಮುಗೀತು. ಇನ್ನೂ 3 ಬ್ಲೌಸು ಉಕ್ಸ್ ಹಚ್ಚಿ ಉಳ್ದು ಹಚ್ತೀನಿ ರೀ. ಈ 3 ಬ್ಲೌಸ್ ಉಕ್ಸ್ ಹಚ್ಚಿದೆ ಲೈವ್ ಮಾಡ್ಕೋತಾನೆ. ನೀರು ಬಂದಾವ್ರಿ, ನೀರು ಮೋಟ್ರ್ ಹಚ್ಚಾರಿ. ಈ ಉಕ್ಸ್ ಹಾಕಿನಿ ನೋಡಿ. 3 ಬ್ಲೌಸ್ ಹಾಕ್ಕೊಂಡೆ. ಇನ್ನೂ 3 ಬ್ಲೌಸ್ ಇದಾವೆ ರೀ. 6 ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ರೀ. ಇನ್ನು ಪಟ ಟಿಚಿಂಗ್ ಮಾಡ್ಕೋಬೇಕು ರೀ. ಗುರುವಾರ ಒಂದು ನಮ್ಮ ಸೋದರ ಮಗನ ಮದುವೆ ಐತೆ, ಅಲ್ಲಿಗೆ ಹೋಗ್ಬೇಕು. ಶುಕ್ರವಾರ ನಮ್ಮ ಅಕ್ಕನ ಮಗ ಕುಬಸೈತೆ, ಅಲ್ಲಿಗೆ ಹೋಗ್ಬೇಕು. ಎಲ್ಲಿ ಉಗೋದಾಗುತ್ತೋ ಎಲ್ಲೆಲ್ಲಿ ಬರೋದಾಗುತ್ತೋ ಆ ಕಡೆ ಹೋಗು ಅದಾವು. ಮತ್ತು ಒಮ್ಮೆ ಒಂದು ಕಡೆ ಬೆಂಗ್ಳೂರಿಗೆ ಹೋಗೋದೈತಿ. ಯಾಕಂತ ಏನಂತ ನೀವೇ ಗೆಸ್ಟ್ ಮಾಡಿ. ನಾನು ಅನುಸರಿ ಸೀರೆ ತೊಗೊಂಬೈನೆಲ್ಲ ಖಾಲಿ ಆಗ್ಯಾವು. ಡೈರೆಕ್ಟ್ ನಾನೇ ಹೋಗಿ ಇನ್ನು ಸೀರೆ ತರಬೇಕಂತ ಮಾಡೀನಿ ಸ್ನೇಹಿತರೆ. ಬರ್ರಿ ಇವು ಮಡಿಚಿಡಬೇಕು. ಅವು 3 ಉಕ್ಸ್ ಹಚ್ಕೋಬೇಕು. ಮತ್ತು ಸಿಗ್ತೀನಿ ರೀ. ಅವು 3 ಉಕ್ಸ್ ಹಚ್ಚಿ ಮಡಿಚಿ ಮ್ಯಾಕಿಟ್ಟು ಲೈವ್ ಮುಗಿಸಿ ಇಲ್ಲೇ ಕುಂತೀನಿ ನೋಡಿ ಸ್ನೇಹಿತರೆ. ಇಲ್ಲೇ ಮನೆಯಿಂದ ಲೈವ್ ಮುಗಿಸಿದೆ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ಐತೆ ನೋಡಿ. ಈಗ ಇನ್ನು ಆಯ್ತು ರೀ ಅಂದ್ರೆ ಬಡಿತೈತೆ ರೀ ಬಿಸಿಲು. ನೋಡಿರಿ ಇಲ್ಲೇ ಹೊಸ ಬ್ಲೌಸ್ ಉಕ್ಸ್ ಹಚ್ಕೊಂಬಂದಿಟ್ಟು 2 ಬ್ಲೌಸ್ ಕಟ್ ಮಾಡಿ ಇಷ್ಟೆಲ್ಲ ಹರಾಕಿ ನೋಡಿ. ಮನೆ ಟೈಮು 4 ಗಂಟೆ ಹಾಕಿ ಬಂದೆ ಸ್ನೇಹಿತರೆ. ಇವಾಗ ನೀನು ತಂದಿದ್ದು ಇದು ಕಿರಾಣಿ ಇಟ್ಟು ಟೈಲರಿಂಗ್ ಒಳಗೆ ಟೈಲರಿಂಗ್ ಮೆಟೀರಿಯಲ್ದೆಲ್ಲ ವೀಡಿಯೋ ಹಾಕಿರ್ತೀನಿ ರೀ. ಇದು ಕಿರಾಣಿ ಏನೇನು ತಂದೆ ಅಂತ ಅದನ್ನೆಲ್ಲ ವೀಡಿಯೋ ಇದ್ರೆ ಹಾಕಿರ್ತೀನಿ ಸ್ನೇಹಿತರೆ. ಜಗ್ಗೋಗಿ ಆಗ್ಬಿಡ್ತೀನಿ. ಇನ್ನು 6,000 ರೂಪಾಯಿ ಮ್ಯಾಗ ಹೋಗ್ಯವ್ರಿ ಅಮೌಂಟು. ಇನ್ನು ಶಾಂತಾ ಸಿಸ್ಟರ್ 360 ರೂಪಾಯಿ ಬಾಕಿ ಕಂಡಿದ್ದೆಲ್ಲ ತೊಗೋತೀನಿ ರೀ. ನೀರು ಮಕ್ಕಳಿಗೆ ಅನ್ನೋದು ಕಂಡಿದ್ದೆಲ್ಲ ತೊಗೊಂಡು ಹಂಗಾಗೋ ಸ್ನೇಹಿತರೆ. ಬರ್ರಿ ನಾನು ಅದನ್ನ ವಿಡಿಯೋ ಮಾಡ್ತೀನಿ. ಏನೇನು ತಂದಿನ ಅಂತ ನೋಡ್ಕೊಂಬರ್ರಿ. ಮತ್ತು ಬ್ಲೌಸ್ ಸ್ಟಿಚ್ ಮಾಡ್ಬೇಕು ರೀ. 2 ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡಬೇಕು. ಇನ್ನು ಸ್ಟಿಚ್ ಕಟ್ ಮಾಡಿದ್ದು ನೋಡೋಣ್ರಿ ಹೆಂಗಾಗುತ್ತೆ ನೋಡಿ ಸ್ನೇಹಿತರೆ. ಇವೆಲ್ಲ ರಾಟಿ ಮೆಟ್ರಲ್ ಅದಾವೆ. ರಾಟಿ ಮೆಟ್ರಲ್ಲು ಟೈಲರಿಂಗ್ ವಿಡಿಯೋ ಒಳಗೆ ಬರ್ತೈತೆ. ಅವು 2 ಕಾಗಿ ಅದಾವೆ ರೀ. ಅಸ್ತ್ರ ಬ್ಲೌಸು ಟಿಕ್ಲು ಪ್ಯಾಕೆಟ್ ಅದಾವೆ. ಅವು ಎಲ್ಲ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ನಾಗ ಬರ್ತೈತೆ ನೋಡಿ. ಹೋಗ್ಬೇಕಾದ್ರೆ ಅಲ್ಲೇ ಚೆಕ್ ಮಾಡ್ಕೊರಿ. ಏನೇನು ತಂದಿನಿ ಲೇಸು ಕಸಿ ಮತ್ತು ಉಕ್ಷಿನ ಪ್ಯಾಕೆಟು ಎಣ್ಣೆ ಮತ್ತು ಅವೆಲ್ಲ ಏನೇನು ತಂದಿನಿ ಎಲ್ಲ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ಮನೆಗೆ ಏನೇನು ತಂದಿನಂತ ಇದ್ರ ಕೂಡ ಈ ವಿಡಿಯೋದ ಶೇರ್ ಮಾಡ್ತೀನಿ ನೋಡಿ. 1 kg ಸೋಯಾಬೀನ್ ರೀ. ಸೋಯಾಬೀನ್ನ ಹಸುವೆಲ್ಲ ಕೆಡ್ಸೋ ಸ್ನೇಹಿತರೆ. 1 kg ತೊಗೊಂಬಂದಿ ನೋಡಿ. ಇದ್ರಾಗ ಏನೈತಿ ಇದು ಏಟೈತೆ ಸ್ನೇಹಿತರೆ. ಇದು 700 ಮ್ಯಾಗ ಆಗೈತೆ ನೋಡಿ. ಯಾಕಂದ್ರೆ 1 ಕಿಲೋ ಬಾದಾಮಿ 1 ಕಿಲೋ ಗೋಡಂಬಿ ತೊಗೊಂಬಂದಿನಿ. ತೋರಿಸ್ತೀನಿ ರೀ ಬಿಚ್ಚಿ. ಈ ಶಾಂಪು ತೊಗೊಂಬಂದಿ ನೋಡಿ. ಶಾಂಪು ಕ್ಲಿನಿಕ್ ಪ್ಲಸ್ ಯೂಸ್ ಮಾಡ್ತೀವಿ. ಒಮ್ಮೆ ತಂದುಬಿಡ್ತೀನಿ ರೀ. ನಂಗೆ ಒಳ್ಳೆ ಮಳೆ ತರೋದಾಗಲ್ಲ ಸ್ನೇಹಿತರೆ. ಇದಿಷ್ಟು ತಿನ್ನಕ್ಕೆ ಮಕ್ಕಳಿಗೆ ತೊಗೊಂಬಂದು ಮಕ್ಳಿಗೆ ಏನೇನು ತಿನ್ನಕ್ಕೆ ತೊಗೊಂಬಂದು ತೋರಿಸ್ಬಿಡ್ತೀನಿ ರೀ. ಇದು ಚುಮ್ಮುರಿ. ಶಾಂತಾ ಸಿಸ್ಟರು ಚಾಕ್ಲೇಟ್ ಆಗಿ ಕೊಡ್ಸಿದ್ದು ಬೇರೆ ರೀ ಪೆಪ್ಸಿ ಅವು. ಇದು ನಾ ತೊಗೊಂಡು ನೋಡಿ. 2 ಚುರ್ಮುರಿದು, 1 ಶೇಂಗಾ ಚಿಕ್ಕಿ, 1 ಪೇಡೆ ಬಾಕ್ಸ್. ಇದೊಂದು ಸೇವ್ ಪ್ಯಾಕೆಟ್ 1 kgದು. 1 kg ಸೇವ್ ಪ್ಯಾಕೆಟ್ಸು 3 ಸಾಲಿ ಪಾಲಿಗೆ ಹೋಗ್ತಾವಲ್ಲ ಒಮ್ಮಕ್ಕೆ ಹಾಕಿ ತಿನ್ಸಕ್ಕೆ ಬರ್ತಂತೆ. ಅದೊಂದು 1 kg ಸೇವ್ ಪ್ಯಾಕೆಟ್ ತಂದಿನಿ. ಇಷ್ಟ ನೋಡಿ ಮಕ್ಕಳು ತಿನ್ನಾಕ. ಇದಿಷ್ಟು ಕಿರಾಣಿದು ಇಟ್ಟೈತೆ ನೋಡಿ.
ರೊಕ್ಕ ಅಮೌಂಟ್ ಹೆಂಗೆ ಗೊತ್ತಾಗಲ್ಲ ಸ್ನೇಹಿತರೆ, ನಿಜವಾಗ್ಲೂ ಗೊತ್ತಾಗಲ್ಲ. ನೋಡಿ ಪಾವು ಕಿಲೋವು 220 ಹಾಕ್ಯಾರಿ. ಇದು ಬಾದಾಮಿ, ಇದು ಗೋಡಂಬಿ ಪಾವು ಕಿಲೋ. ಮಕ್ಕಳಿಗೆ ಎಲ್ಲಿ ಬಿಡೋದಕ್ಕಾರ ಅಂತೇಳಿ ಈ ಸಲ ಫಸ್ಟ್ ಟೈಮ್ ನೋಡಿ ಇಷ್ಟು ತಂದಿದ್ದು. ಅಲ್ಲಿ ಹೋಗಿದ್ನಲ್ಲ 2 kg ರವೆ ತೊಗೊಂಬಂದಿನಿ ರೀ. 1 kg ಹೆಸ್ರು ಕಾಳು ತಂದಿನಿ ಸ್ನೇಹಿತರೆ. ಒಂದು ಪಾವು ಕಿಲೋ ಕ್ಯಾರ್ ತೊಗೊಂಬಂದಿನಿ ರೀ. ಪಾವು ಕಿಲೋ ಕ್ಯಾರು, ಇದೊಂದು ಅರ್ಶಿನ ಪುಡಿ ಡಬ್ಬಿ 700 ಮ್ಯಾಗ ಐತೆ ನೋಡಿದು. ಲೆಕ್ಕ ಮಾಡ್ತೀನಿ ರೀ, ನಾನು ಲೆಕ್ಕ ಹತ್ತಿಲ್ಲ. ಇದಿಷ್ಟು ಕೂಡಿ 500 ರೂಪಾಯಿ ಸುದ್ದ ಆಯ್ತು ರೀ. ಇದೊಂದು 80, 580, ಇದೊಂದು 90, 580, ಇದೊಂದು 90. 30 ಕಡಿಮೆ 700 ಆಯ್ತು ಸ್ನೇಹಿತರೆ. ಇದೊಂದು 30, 717 ರೂಪಾಯಿ ಆಗೈತೆ ರೀ ಮ್ಯಾಗ. ಮತ್ತು ಅದಕ್ಕೆ ತೊಂದರೆ ನಂಗೆ ಗೊತ್ತಿಲ್ಲ ರೀ ಹೆಚ್ಚಿಗೆ. ಬರೀ ಇಷ್ಟಿಲ್ಲ, ಕಿರಣ್ ತಂದಿಂಡಿ ತಿನ್ನೋಕೆ ತೋರಿಸೀನಿ. ಮತ್ತು ನಾನು ಬ್ಲೌಸ್ ಸ್ಟಿಚ್ ಮಾಡಿ ಮಸ್ತ್ ಸಿಗ್ತೀನಿ ನೋಡಿ. ಇಷ್ಟೇ ತಂದೀನಿ ರೀ ಬಿಜಾಪುರಾಗ. ಆ ಫೋನ್ ಒಂದು ರಿಪೇರಿ ಮಾಡ್ಸ್ಕೊಂಬಂದಿನಿ, ಅದಕ್ಕೊಂದು ಕ್ಯಾಪ್ ಹಾಕ್ಸೀನಿ. ಈ ವಿಡಿಯೋ ಮಾಡಾಕತ್ತೀನಿ, ಇದಕ್ಕೊಂದು ಫೋನ್ ರಿಪೇರಿ, ಗ್ಲಾಸು ಕ್ಯಾಪ್ 2 ಹಾಕ್ಸೀನಿ. ಅದಕ್ಕೂ ಡಿಸ್ಪ್ಲೇ ಕ್ಯಾಪು ಗ್ಲಾಸು ಅದಕ್ಕೂ ಹಾಕ್ಸೀನಿ. ಅಲ್ಲೇ ಫೋನ್ ಅಂಗಡಿಯಾಗ ಒಂದು 2000 ರೂಪಾಯಿ ಮ್ಯಾಗ ಇವೆ ರೀ. ಇನ್ನು ಶಾಂತ ಸಿಸ್ಟರ್ ಕೈ ಈಟಾದ್ರೂ ಸೋಯಾಬೀನಿಗೆ ರೊಕ್ಕ ಅವ್ರು ಕೊಟ್ಟಾರ. ಇದಕ್ಕೆ ಸೋಯಾಬೀನಿಗೆ 2 ಕ್ಯಾಪಿಗೆ ರೊಕ್ಕ ಅವ್ರು ಕೊಟ್ಟಾರಿ. 360 ರೂಪಾಯಿ ಹಾಕಬೇಕು. ಯಾವಾಗ ಹಾಕೋದಾಗುತ್ತಾನ ಹಾಕಲೇಬೇಕು ಸ್ನೇಹಿತರೆ. ನಮ್ಮ ಅರ್ಜೆಂಟಿಗೆ ಕೊಟ್ಟಾರಂದ್ರೆ ಅದೇ ಏನಾರು ನಮ್ಗೆ ಇಲ್ಲಾರ ಸಾಗಿಸ್ತಾರಲ್ಲ, ಅದು ಮರಿಬಾರ್ದು. ಕೊಟ್ಟು ಹೆಲ್ಪ್ ಆಗ್ತಾರಲ್ಲ, ಆಗಿನ ಹೊತ್ತಿಗೆ ಸಾಗಿಸ್ತಾರೆ. ನಮ್ಮ ಹುಡುಗಿ ಸಾಲಿಗೂ ಫೀಸ್ ಕಟ್ಟಾಕ ಕಮ್ಮಾಗಿದ್ದು ಸ್ನೇಹಿತರೆ. ಅವಾಗ ಹಿಂಗ್ರಿ ಸಿಸ್ಟರ್ ಅಂತಕ್ಕೆ ಅಲ್ಲಿ ರೊಕ್ಕ ಇಸ್ಕೊಂಡು 1500 ರೂಪಾಯಿ ಕಮ್ಮಾಗಿದ್ದು. ಇಂಥರ್ಕ್ಲಾರ ಹಾಕಿದ್ರು ನಾನು ಬಂದಗಾಣಿ ಹೆಂಗೆ ಇಸ್ಕೊಂಡಿರ್ತೀವಿ ಹಂಗೆ ಕೊಟ್ಬಿಡ್ಬೇಕು ಸ್ನೇಹಿತರೆ. ಅವ್ರಿಗೆ ಕಾಡಿಸ್ಬಾರ್ದು. ನಮ್ಮ ರೊಕ್ಕ ಬಂದ್ಗಾನೆ ಮುಟ್ಟಿಸ್ಬಿಡೋಕೆ ಅವ್ರಿಗೆ. ಅದೇ ನೋಡಿ, ಇಲ್ಲಾರ್ದಾಗ ಇಸ್ಕೋಬೇಕು, ಇದ್ದಾಗ ಕೊಟ್ಬಿಡ್ಬೇಕು. ಬರ್ರಿ ಮತ್ತೆ ಸಿಗ್ತೀನಿ ರೀ. ಬ್ಲೌಸ್ ಸ್ಟಿಚಿಂಗ್ ಮಾಡಿದಾವತ್ತು ಏನಂತ ನೋಡ್ತೀನಿ, ನೋಡ್ಕೆ ಮತ್ತೆ ಸಿಗ್ತೀನಿ ನೋಡಿ. ನೋಡಿ ಸ್ನೇಹಿತರೆ, ನಾ ಬ್ಲೌಸ್ ಸ್ಟಿಚ್ ಮಾಡಿಂದ ನಾನು ಇದು ತೆಗಿಬೇಕಂದೆ, ವಿಡಿಯೋ ಮಾಡ್ಬೇಕಂದೆ. ವಿಡಿಯೋ ಮಾಡ್ರಾಗ ಕಸ್ಟಮರ್ ಬಂದರು. ಇನ್ನು ಇದು ಬ್ಲೌಸ್ ಸೈಡ್ ಸ್ಟಿಚಿಂಗ್ ಐತಿ ರೀ. ಇದು ಇವತ್ತು ಕಟ್ ಮಾಡಿದ್ದು ನೋಡಿ, ನಾನು ಕಟ್ ಮಾಡಿದ್ದು ಉಳಿತು ಆಗಿಲ್ಲ ಸ್ನೇಹಿತರೆ. ಮಕ್ಕಳಿಗೆ ಬಂದ್ಗಂದು ದೋಸೆ ಮಾಡ್ಕೊಡ್ಬೇಕಂದೆ ಮುಂಜಾನೆ ದೋಸೆ ಮಾಡಿದ್ದು ನೋಡಿ. ಇವೆಲ್ಲ ಕಸ್ಟಮರ್ ನೋಡಿ ಎಲ್ಲಿ ಕಿತ್ತಾಡಿಸಿ ತೊಗೊಂಡು ಹೋದ್ರು ಸ್ನೇಹಿತರೆ. 3 ಸೀರೆ ವ್ಯಾಪಾರ ಅದು ಉದ್ರಿ ನೋಡಿ. ಹಿಂಗಾಗಿ ಹೊರಗೆ ಹೊತ್ತು ಮುನಿಗೈತೆ. ಅಂಗಳ ಕಸ ಗುಡಿಸಿ ನೀರು ಹೊಡೆದ ಶ್ರಾವಣಿ ಆಗಾಗ ಬಂದಾಗ ಹೊಡೆದಾಡ್ರಿ. ಇಷ್ಟು ಎತ್ತಿಡಬೇಕು. ನಾನು ದೋಸೆ ಕಸ್ಟಮರ್ ಈಗ ಹೋದ್ರಿ, ಈಗ ವಿಡಿಯೋ ಚಲೋ ಮಾಡಿದ್ದೇನೆ ರೀ. ಶ್ರಾವಣಿ ದೋಸೆ ಹಾಕ್ಕೊಳ್ಳೋರಕ್ಕೆ ಇದು ಇನ್ನೂ ಸ್ವಲ್ಪ ಬ್ಲೌಸ್ ಸ್ಟಿಚಿಂಗ್ ಐತ್ರಿ. ಭಾಳ ಏನಿಲ್ಲ, ಮುಗಿಸ್ತೀನಿ ಇವತ್ತು. ದೋಸೆ ಹಾಕ್ಕೊಳ್ಳೋರಕ್ಕೆ ಶ್ರಾವಣಿ ತಾನೇ ಹಾಕ್ಕೊಂಡು ತಿನ್ನಾಕತ್ತಾರ ನೋಡಿ. ತಮ್ಮಗೆ ಹಾಕಿಕೊಟ್ಟಾಳ. ಶ್ರಾವಣಿ ತಿನ್ಬಾ, ಹೆಂಗೆ ಹಾಕ್ತಿ ದೋಸೆ ಹಾಕವ ನೋಡೋಣ. ಶ್ರಾವಣಿ ದೋಸೆ ಮಾಡಾಕತ್ತ ಹೊಡಿ ಸ್ನೇಹಿತರೆ. ಒಲಿ ಸಣ್ಣ ಇಡ್ಬೇಕಮ್ಮ ನೀಟಾಗ. ನೀ ಇದೆ ಅಪ್ಪ, ನೀ ದೋಸೆ ತಿನ್ನು. ಆ ಕಾಯಿ ಕೊಟ್ಟ ಬೇದಾವಿಲ್ಲ. ಮತ್ತೆ ಸರಿಯಾಗಿ ತಗೋ ಕೆಟ್ಲಿ ಅವ. ಜಾನ ಮರಿ. ಹಾಂ ನೋಡಿ ಚಲ್ತು. ಶ್ರಾವಣಿ ಫಸ್ಟ್ ಟೈಮ್ ನೋಡಿ. ಅಷ್ಟು ಸಾಕಾಗೈತ್ರಿ. ಬಟ್ಟೆ ಗಿರೇಕ ಹೋಗಾಕೋತೇರಿಲ್ಲ, ಬಿಡಾಕ ಬಟ್ಟೆ ತೊಗೊಳಕ್ಕೂ ಬಿಡಾಕೋತಿರಲ್ಲ. ಮತ್ತು ಅವ್ರು ಕುಂದ್ರಿಸಿ ಏನು ಮಾಡಿದ್ರಿ ಅವ್ರು ಅಲ್ಲ ಬಗೆಹರಿಸ್ಬೇಕಿಲ್ರಿ. ದಪ್ಪಾಲಿ ದೋಸೆ ಅಲ್ಲಿ ಮಾಡ್ಕೊಂಡು ತಿಂತ ಯಾರು ಮಾಡ. ಶ್ರಾವಣಿ ದೋಸೆ ಹೆಂಗೆ ಆಗ್ತಾವೆ ಹೊಡಿ ಸ್ನೇಹಿತರೆ. ಅವು ಬರೇ ಶ್ರಾವಣಿ ಕಿತ್ತ ಅದು ಹುಣ್ಣು ಅಪ್ಪಾಜಿ. ನನಗೊಂದು 2 ಹಾಕಿ ಬಿಡವ ತಿಂತೀನಿ. ಹಸು ಆಗೈತೆ ಅಂದೆ. ಚಟ್ನಿ ಇಲ್ಲ ಏನಿಲ್ಲ. ಇಲ್ಲ ಮ್ಯಾಗ ಹಾಕ್ಬೇಕಮ್ಮ, ಹಂಗೆ ಹಂಚಿ ಉದಿಸ್ಬಾರ್ದು. ಹಂಚಿ ಕೆಡ್ತಾಳೆ. ಯಾರು ಮಾಡ್ಯಾರ ದೋಸೆ? ಹಾಂ, ಆಕಿನ ಮಗ ಮಾಡ್ಕೊತಿಲ್ಲ, ದೋಸೆ ಮಾಡ್ಕೊಡ್ತಾ. ಮಸ್ತ್ ಬಿಡಿ ಹೊಡಪ್ಪ ನಿಮ್ಮ ಅಕ್ಕ ದೋಸೆ ನೋಡಿ. ಒಳ್ಳೆ ಹೆಂಗೆ ಆಗ್ತಾಳ. ಅವರೇ ಸನಿಯಾಗಿ ಗಾಬರಾಗಿ ಹೋದ್ರಿ. ಹುಡಿ ದೋಸೆ ಹಾಕೊಂಡು ಮಾಡಿಕೊಡ್ಬೇಕಂದೆ. ಮಾಡಿಕೊಡ್ರಾಗನೇ ಅವ್ರು ಬಂದುಬಿಟ್ರಿ. ಆಕಿ ಶ್ರಾವಣಿ ಬರೋಕ್ಕೆ ಅವ್ರು ಬರ್ತೀವಿ. ಶ್ರಾವಣಿ ಈಗ ಹೋದ್ರಿ ಅವರು ನೋಡಿ. ಶ್ರಾವಣಿ ಮಾಡಿ ದೋಸೆ ಅನ್ಸ್ದಾಗಿ ಮಕ್ಕಳಿಗೆ ನಾವೆಲ್ಲ ಥರ ಹೇಳ್ಕೊಡ್ಬೇಕು ನೋಡಿ. ನಾವು ಮಾಡಲಿಕ್ಕೂ ಒಂದು ಎಳೆ ಅಂತ ಮಾಡ್ಲಾರ ಪರಿಸ್ಥಿತಿ ಬಂದರೂ ಏನೋ ಮಾಡಿಟ್ಟಿದ್ದು ಹಾಕ್ಕೊಂಡು ಹೆಂಗೆ ಬಡಿಬೇಡಮ್ಮ ಹಂಚಿ ಕಟ್ತಾವೆ. ಬೈಲಿಂದ್ರಮ್ಮ ಅದು ಸ್ವಲ್ಪ ಬೇಸ್ ಹೊಸ ಹಾಕ ಸುಳ್ಳಿ ಚಂದ ಸುಡಬೇಕು. ನಾ ಹೆಚ್ಚಿ ಸುಟ್ಟು ಹಿಡ್ತೈತಿ. ಹಸಿ ಬಿಸಿ ಮಾಡ್ಕೋಬೇಡ. ದೋಸೆ ಮಾಡಾಕತ್ತಾಳ. ಬರ್ರಿ ನಾನೇ ಬಿಸಿ ಬಿಸಿ ದೋಸೆ ತಿಂತೀನಿ. ಹೊಟ್ಟೆ ಗರ್ರ ಅಂತೈತ್ರಿ. ಮುಂಜಾನೆ ದೋಸೆ ತಿಂದಿದ್ದ. ಚಾಕ್ಲೇಟ್ ಮಾತ್ರ ನುಗ್ಗಾಕ್ಯಾರ ನೋಡಿ ಸ್ನೇಹಿತರೆ. ಎಷ್ಟು ಹರಿದಾರ್ದು ಹಾಕ್ಯಾರ ನೋಡಿ.
ಎಲ್ಲ ತಿನ್ಬಿಡೋ ತಿನ್ನಕ್ಕೆ ನೀನು ಯಾವ್ದಾರು ದೋಸೆ ತಿನ್ನು. ಮುಂಚಿಕಾಯಿ ಇಂಡಿ ಕೊಟ್ಟಿದ್ರಲ್ಲ ನಮ್ಮ ಸಬ್ಸ್ಕ್ರೈಬರ್ ಅಕ್ಕ ಹಚ್ಕೊಂಡು ತಿನ್ನಕತ್ತ ನೋಡಿ. ಹಂಗೆ ಹಾಕೋಬೇಡ ತೆಗಿ ಅಪ್ಪ ಏನೈತ ಬರ್ರಿ. ಇದಿಷ್ಟು ಕ್ಲೀನ್ ಮಾಡಿ ಮತ್ತು ಸಿಗ್ತೀವಿ ಸ್ನೇಹಿತರೆ. ನೋಡಿ ಇದಿಷ್ಟು ಮನೆ ಹೆಂಗೆ ಐತೆ ನೋಡಿ. ಇನ್ನು ಟೈಲರಿಂಗ್ ಮೆಟೀರಿಯಲ್ ಬಿಚ್ಚಿ ಹೇಳಿ ಅದು ವಿಡಿಯೋ ಮಾಡಬೇಕು. ಮ್ಯಾಲೆ ಶ್ರಾವಣ ಮುಕ್ಕೊಂಡು ಅದು ಹಂಗೆ ಐತೆ ನೋಡಿ. ಮತ್ತು ಸಿಗೋಣ ಬನ್ನಿ. ನೋಡಿ ಸ್ನೇಹಿತರೆ, ಶ್ರಾವಣಿ ಹೋಮ್ವರ್ಕ್ ಬರೋಕತ್ತಾಳ. ಶ್ರಾವಣ ಕಾದುಳೆ ತೆಗೆದೆ ಚಟ್ನಿ ಮಾಡಿದ್ದೀವಿ. ದೋಸೆ ಮಾಡಿಲ್ಲ ಶ್ರಾವಣಿ ಬಿಸಿ ಬಿಸಿವು. 8ಕ್ಕೆ ಊಟ ಮಾಡಿವ್ರಿ. ಟೈಮ್ 9 ಆಗೈತೆ. ಅಷ್ಟು ಎತ್ತಿಟ್ಟೀನಿ. ಮತ್ತು ಒಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತ ದಾರ ಪೋಲ್ಸಿ ಸ್ನೇಹಿತರೆ. ಅದು ಬ್ಲೌಸ್ ಸ್ಟಿಚಿಂಗ್ ಮುಗಿಸಿದೆ. ನಾನು ಏನಂದ್ರೆ ಇವೆಲ್ಲ ಇದು ಟೇಸ್ಟ್ನರಿ ವಿಡಿಯೋ ಮಾಡ್ಬೇಕ್ರಿ. ಟೈಮ್ 8 ಆಗೈತೆ ನೋಡ್ರಿ. ಇವಾಗ 9:10 ನಿಮಿಷ ಆಗ್ಯದ ಸ್ನೇಹಿತರೆ. ಇದೊಂದು ಬ್ಲೌಸ್ ಸ್ಟಿಚ್ ಮಾಡಿ ಅವು ಸ್ಟೇಷ್ನರಿ ಮಾಡಿ ಇವೆಲ್ಲ ಪಿಕೋ ಹಾಕಬೇಕು. ಇವಿಷ್ಟು ಕಟಿಂಗ್ ಅದಾವು. ಇವಿಷ್ಟು ಕಸ್ಟಮರು ಬ್ಲೌಸ್ ಸ್ಟಿಚ್ ಮಾಡಿದ ಕ್ಲಿಯರ್ ಆತ. ನನ್ನ ಇಷ್ಟ ಅದಾವು. ಅಷ್ಟು ಆದಷ್ಟು ಎಷ್ಟಾತ ಕ್ಲಿಯರ್ ಮಾಡ್ಕೋತೀನಿ. ಇದು ಟ್ರಂಕ ಇದಕ್ಕೆ ಹೊಸಪೇಟೆ ಹುಲಿಗ್ಯಾಮಗೆ ಹೋಗಿದ್ರಿ, ಇಸ್ಕೊಂಡು ಹೋಗಿದ್ರು. ಈಗ ಕೊಟ್ಟರು ನೋಡಿರಿ ಹೊಸಪೇಟೆ ಹುಲಿಗ್ಯಾಮ ಪ್ರಸಾದ. ಬತ್ ಮನೆಗೆ ಶ್ರಾವಣಿ ಬಿಸಿ ಬಿಸಿ ದೋಸೆ ಮಾಡಿ ಕೊಟ್ಟಾರ್ರಿ. ಶ್ರಾವಣಿ ಮಗನ ದೋಸೆ ತಿಂದೀನಿ. ಹೊಟ್ಟೆ ತುಂಬೈತೆ ನೋಡಿ. ಹೊಟ್ಟೆ ಸ್ನಾಯಿಗೆ ಸ್ನೇಹಿತರೆ. ಇವು ಎಲ್ಲಿಗಂದ್ರೆ ನಮ್ಮ ಅಕ್ಕನ ಮಗದು ಕುಬುಸ ಐತ್ರಿ. ಶುಕ್ರವಾರ ಹೋಗ್ಬೇಕು ನೋಡಿ ಸ್ನೇಹಿತರೆ. ಎಲ್ಲ ಕಡೆ ಬಡ್ದಾಡಿ ಒಬ್ಬಕ್ಕೆ ಸಾಯ್ಬೇಕು ನೋಡಿ. ನಾಳೆಗೆ ಒಂದಿನ ನಾಡ್ದು ದಿನ ಬಿಟ್ಟನಂದ್ರೆ ಗುರುವಾರ ನಮ್ಮ ಸೋದರ ಮಗನ ಮದುವೆ. ಶುಕ್ರವಾರ ಆ ಕಡೆ ಹೋಗ್ಬೇಕು. ನಾನು ಸೋಮವಾರ ತನಕ ಊರಿಗೆ ಹತ್ತಲ್ರಿ. ನಾ ಗುರುವಾರ ಹೋದ್ನೆ. ಶುಕ್ರವಾರ ಶನಿವಾರ ರವಿವಾರ ಸೋಮವಾರ ಏನರ ಒಳ್ಳೆ ಊರಿಗೆ ಹತ್ತಿನೇ ಮಾಡ್ತೀನಿ. ಇನ್ನೊಂದು ಕಡೆ ಹೋಗೋದೈತಿ. ಅದನ್ನು ನಾನು ಡಿಸೈಡ್ ಮಾಡಿಲ್ಲ. ಅದನ್ನು ಹೇಳ್ತೀನಿ, ನಿಮಗೂ ಶೇರ್ ಮಾಡ್ತಿರ್ತೀನಿ ನೋಡಿ. ವಾಚ್ ಮಾಡಿರಿ. ಈಗ ಇದು ಪ್ಯಾಂಟ್ ಶರ್ಟು ಸೀರೆ ಸ್ನೇಹಿತರೆ. ಸೀರೆ ಕಾಸು ಹಾಕ್ಕೊಂಡು ಮಗಳ್ರಿ. ಹಿಂಗಾಗಿ ಚಲೋ ಬಟ್ಟೆ ತೊಗೊಂಡಿನಿ. ಇವು ರೆಡಿ ಮಾಡಿಟ್ಟೆ. ಮತ್ತು ಯಾಕೆ ಹೋಗೋ ಹೊತ್ತಿನಾಗ ಗದ್ದಲ ರೆಡಿ ಆಗಲ್ಲ ಸ್ನೇಹಿತರೆ. ಇವು ತೆಗೆದಿಡಬೇಕು. ಇದನ್ನು ಟ್ರಂಕ್ ಒಂದು ಮ್ಯಾಕ್ ಇಡಬೇಕು. ಎಲ್ಲನೂ ಮಾಡ್ಕೊಂಡು ಜಲ ಬಡ್ದಾಡ್ಬೇಕು ನೋಡಿ. ಬಡ್ದಾಡ್ಲಿಕ್ಕೆ ನಿಂದ್ರಾಡಿ. ಇವತ್ತು ಖುಷಿ ಆಗೈತೆ ಸ್ನೇಹಿತರೆ. ಇವತ್ತು ಯಾಕೆ ಖುಷಿ ಆಗೈತೆ ಅಂದ್ರೆ ಒಬ್ಬರು ಅಕ್ಕರುಗಳು ಮಾತಾಡಿದೆ. ತುಂಬ ಖುಷಿ ಆಯ್ತು ನನಗೆ. ಅವ್ರು ಮಾತಾಡ್ಲಿಕ್ಕಂದ್ರೆ ಒಂಥರ ಜೀವ ಸಮಾಧಾನ ಇರಲ್ಲ ಸ್ನೇಹಿತರೆ. ಇದು ನೋಡಿ ಬ್ಲೌಸ್ ಸ್ಟಿಚಿಂಗ್ ಮುಗಿಸೀನಿ ಸ್ನೇಹಿತರೆ. ನಂದು ಟೈಲರಿಂಗ್ ಕ್ಲಾಸ್ ಒಳಗೆ ನಾನು ಗೋಣಿ ಚೀಲ ಹೊಲಿದು ವಿಡಿಯೋ ಇದು ಹೊಲದ ಕೇರಿ ಇದು ಕೊಟ್ಟಿದ್ದೆ. ಹೊಲಿಗೆ ತೋರಿಸಿದ್ದೆ. ಅಲ್ಲದ ನೋಡಿ ಗೋಣಿ ಚೀಲ ಹೊಲಿದಿದ್ದು. ಅವು ಇಷ್ಟು 6 ಬ್ಲೌಸ್ ಟಿಚಿಂಗ್ ಮಾಡಿ ಉಕ್ಸ್ ಹಚ್ಚಿ ರೆಡಿ ಮಾಡ್ತೀನಿ ರೀ. ಅವನ್ನೆರಡು ನಮಗೂ ಹೊಲಕ್ಕೆ ಕೊಡ್ರಿ, ನಿಮ್ಮದೇ ಆದ ಹಳೆ ಸೀರೆ ತೊಗೊಂಡು ನಮಗೂ ಹೊಲಕ್ಕೆ ಕೊಡ್ರಿ ಸಿಸ್ಟರ್ ಅಂತ ರೇಖಾ ಟೈಲರಿಂಗ್ ಚಾನಲ್ನ ಇಲ್ಲಿ ಹಾಕಿರಿ. ಒಳ್ಳೆ ಸಪೋರ್ಟ್ ಮಾಡಾಕತ್ತೀರಿ. ಆ ಚಾನಲ್ಗೂ ಖುಷಿ ಆಗುತ್ತೆ ನೋಡಿ. ಇದೇ ಥರ ಸಪೋರ್ಟ್ ನಿಮಗಿರಲಿ. ಇವಾಗ ಏನೇ ಮಾಡ್ಬೇಕಂದ್ರೆ 9:10 ಆಗೈತೆ ರೀ. ಇದೊಂದು ಬ್ಲೌಸ್ ಸ್ಟಿಚ್ ಮಾಡಬೇಕು. ಅವಿಷ್ಟು ಮೆಟ್ರಲ್ಲ ವಿಡಿಯೋ ಮಾಡ್ಕೋಬೇಕು ನಾಳೆಗೆ ಟೈಲರಿಂಗ್ ಒಳಗೆ. ಮತ್ತು ಇನ್ನೊಬ್ಬರು ಅಕ್ಕ ಎಷ್ಟು ಬೇಗನೆ ಬ್ಲೌಸ್ ಸ್ಟಿಚ್ ಮಾಡೋದು ಅದನ್ನು ಮಾಹಿತಿ ಕೊಡ್ರಿ ಅಂತ ಕಮೆಂಟ್ ಮಾಡಿರಿ. ನಾ ಹೇಳ್ತೀನಿ ರೀ ಅದು ಹೆಂಗೆ ಏನೇನು ಅನ್ನೋದು. ಮತ್ತು 32 ಸೈಜಿಂದು ಹೇಳಿರಿ. 5 ವರ್ಷದ ಹುಡುಗಿ ಲಂಗ ಬ್ಲೌಸು ಹೇಳಿರಿ. ಖಂಡಿತ ನನಗೆ ಎಷ್ಟಾಗುತ್ತೆ ಅಷ್ಟು ನಿಮ್ಗೆ ವಿಡಿಯೋ ಶೇರ್ ಮಾಡೋಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ 2 ಚಾನಲು ಮನೆ ಕೆಲಸ, ಆ ಚಾನಲು ಈ ಚಾನಲ್ಲು ವಯಸ್ಕೊಂಡು ಹೋಗ್ಬೇಕಂದ್ರೆ ಕಷ್ಟ ಐತೆ. ಬರ್ರಿ ಸ್ನೇಹಿತರೆ ನೋಡು. ನೀನೇನು ಆದರೂ ವಿಡಿಯೋ ಮಾಡ್ಕೊಂಕೇರಿ ಏನಂತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ಎಲ್ಲ ಬಟ್ಟೆನೂ ಕ್ಲೀನ್ ಮಾಡ್ಕೊಂಡು ನೋಡಿ. ಅಷ್ಟು ಖಾಲಿ ಅದು. ಮತ್ತು ಬಟ್ಟೆ ಮಾಲ್ ಹಾಕ್ಬೇಕು ರೀ. ಅಪ್ಪ ದೇವ್ರಿ ಕಷ್ಟ ಐತ್ರಿ ಜೀವನ ಅನ್ನೋದು. ಕಷ್ಟ ಇಲ್ರಿ. ಕಷ್ಟದಾಗನೇ ಸುಖ ಹುಡ್ಕ್ಯಾಡ್ಬೇಕು ರೀ. ಹಂಗೆ ಸುಖ ಸಿಗೋದು. ಅನ್ನನೂ ಕೂಡ ಮಾತಾಡಿದ್ದೇನೆ ರೀ. ಜಾತ್ರೆ ಬರ್ತೀನಿ ಅನ್ನ ಇನ್ನು ಈ ಗುರುವಾರಕ್ಕೆ 8 ದಿನ ಉಳಿತೈತ್ರಿ ಜಾತ್ರೆ. ದೂರಿಲ್ಲ ಸ್ನೇಹಿತರೆ. ಅದೊಂದು ಜಾತ್ರೆಗೆ ಹೋಗ್ಬೇಕು ರೀ. ಇಷ್ಟು ಪಿಕೋ ಹಾಕೋಬೇಕು. ಒಂದಿಷ್ಟು ಪಿಕೋ ಹಾಕೋ ಏನು ಭಾಳ ಇಲ್ಲ. ಒಂದು 5-6 ಜಂಪರ್ ಅದ. ಅಸ್ತರ ಬ್ಲೌಸು ಸಾದಾ ಬ್ಲೌಸು ಇದೊಂದೇ ಸಾದಾ ಐತ್ರಿ. ಉಳ್ಕೆದ ಅಸ್ತರು ಅದಾವು. ಅವನು ಟಿಚ್ ಮಾಡ್ತೀನಿ. ಬರೀ 9:15 ಆಯ್ತು. ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅಕ್ಕಿನ ಹೋಮ್ವರ್ಕ್ ಬರೆಯಕತ್ತಾಳ. ಶ್ರಾವಣ್ ಕುಮಾರ್ ಉಣಿಸಿ ಆಸಿ ಮನೆಗೆ ಬಿಟ್ಟು ನೋಡಿ. ನಾವು ಬಟ್ಟೆ ಮಡ್ಚೋದವ್ರಿ. ಮುಂಜಾನೆ ನೋಡ್ತೀನಿ ರೀ ಬಟ್ಟೆ ಮಡ್ಚು. ಮಣ್ಣು ಒಣ ಹಾಕಿದ್ದು ನೀನು ತಂದು ಎಲ್ಲ ಅದಾವ. ಬಟ್ಟೆ ಹೋಗೋದಿಲ್ಲ. ಒಂದು ಪುಟ್ಟ ಬಾಂಡೆ ಆಗ್ಯಾವ್ರಿ. ಎಲ್ಲ ಮಾಡ್ಕೋಬೇಕು ನೋಡಿರಿ ಕೆಲಸ ಅಂದ್ಮ್ಯಾಗ. ಮನೆ ಅಂದ್ಮ್ಯಾಗ ಎಲ್ಲನೂ ಇರೋದೆ. ಅಲ್ಲೇ ಸರ್ಕಾರ ದವಾಖಾನೆ ಮುಂದೆ ಮುಂಜಾನೆ ಊರ್ಲಿಂದ ಬರಾಗ ಸರ್ಕಾರ ದವಾಖಾನೆ ಮುಂದೆ ಕುಂತೀವ್ರಿ. ಅಲ್ಲಿ ಅಕ್ಕೋರ್ನ ಅಂದ್ರೆ ನಿಮ್ಮ ಮಕ್ಳು ಅಡ್ಡು ಮಸ್ತ್ ಅದ ರೀ ಅಂತ. ಮತ್ತು ಇವತ್ತು ಬಟ್ಟೆ ಕಸ್ಟಮರ್ ಬಂದಿದ್ದರು. ಒಂದು ಟಿ ಶರ್ಟ್ ಇಟ್ಕೊಂಡು ಹೊಂಟ್ಬಿಟ್ರೆ ನೋಡಿ. ಹಳ್ಯಾಗ ಒಂದು ನೈಟಿ ತೊಗೊಂಡಾರ, ಒಂದು ಸೀರೆ ತೊಗೊಂಡಾರ, ಒಂದು ಅಸ್ತ್ರ ಬ್ಲೌಸ್ ತೊಗೊಂಡಾರ. ಅದ್ರಾಗ ಒಂದು ಟಿ ಶರ್ಟ್ ಇಟ್ಕೊಂಡು ಹೊಂಟ್ಬಿಟ್ರೆ ನೋಡ್ತೀನಿ ಕೊಡ್ರಿ ಅಂದರು. ಕೊಟ್ಟೆ ಇಟ್ಕೊಂಡು ಹೊಂಟ್ಬಿಟ್ರೆ ಅಕ್ಕ ಟಿ ಶರ್ಟ್ ಐತೆ ನೋಡಿ ತೆಗೀರಿ ಅಂದೆ. ಅవి ನೋಡೇ ನೋಡವ ಅಂದು. ಮತ್ತು ಇನ್ನೇನು ಕಸ್ಟಮರ್ಗಳು ಜಗಳ ಮಾಡೋದು ಅಂತೇಳಿ ಸುಮ್ಮನೆ ಆದೆ ನಾನು.
ಮತ್ತೊಬ್ಬರು ಅವನು ತೆಗಿ ಇವನು ತೆಗಿ ಅಂತ ತೊಗೊಂಡು ಬಂದು ಒಬ್ಬರು ಮತ್ತೆ 2 ಸೀರೆ ಹೋದರು. ನಾವು ಒಂದು ಅಮೌಂಟ್ ಕೊಡ್ಬೇಕು, ಅವರು ಇಟ್ಟು ಕೊಟ್ಟಿಲ್ಲ, ನಾಳೆಗೆ ಕೊಡ್ತೀನಿ ಅಂತ್ಯಾರ. ಮತ್ತು ರಾಟಿ ಮೆಟ್ರಲ್ಲ ತಂದು ಇಷ್ಟು ತಂದ್ರಿ 1 ವರ್ಷ ಸೇರಿ ಸ್ನೇಹಿತ ದಾರ ಪಾರ ಎಲ್ಲ ಕಲರ್ ಹಾಕೋತೀನಿ. ಎಲ್ಲಿ ಮುದ್ದೆ ಬಳದಾಗ ಊರಲ್ಲಿ ತೊಗೊಳಲ್ಲ, ನಮಗೆ ಯೂಸ್ ಅಲ್ರಿ, ನಮ್ಗೆ ಯೂಸ್ ಆಗತ್ತಾವ. 2 ಬಾಕ್ಸ್ ಅದಾರೆ, ಅದ್ರಾಗ ಸೆಟ್ ಮಾಡ್ಕೋಬೇಕು. ಬರ್ರಿ ಮಸ್ತ್ ಸಿಗ್ತೀವಿ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಟೈಮು 10:30 ಯಾಕೆ ಬಂತು, 10:30 ಯಾಕೆ ಬಂತು. ಈಗ ಮೆಟ್ರಲ್ ಬಗ್ಗೆ ಎಲ್ಲ ವಿಡಿಯೋ ಮಾಡೀನಿ. ಇಲ್ಲಿ ಹೆಂಗಿತ್ತು ನೋಡಿ ಮೆಟ್ರಲ್ ಪಾಲು ಎಲ್ಲ ತಂದಿದ್ದೆಲ್ಲ ಬಿಜಾಪುರಾಗ, ಅದ್ರ ಬಗ್ಗೆ ಒಂದು ವಿಡಿಯೋ ತೊಗೊಂಡೆ. ಯಾಕಂದ್ರೆ ಟೈಲರಿಂಗ್ ಕ್ಲಾಸ್ನೊಳಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕ್ರಿ. ಈ ಕಡೆ ಬರೀ ಸ್ಟ್ಯಾಂಡ್ಗೆ ಹಾಕಿ ನಾ ಟಿಕ್ಲ್ ಪಾಕೆಟ್ ತಂದೀನಿ, ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಇವೆಲ್ಲ ಇಷ್ಟು ಟಿಕ್ಲ್ ಪಾಕೆಟ್ ತಂದಿನಿ ಮಾರಾಕ ಸ್ಟೇಷ್ನರಿ. ನೋಡಿ 4 ಪಾಕೆಟ್ ತಂದೀನಿ. ಹೆಂಗಾಗುತ್ತೆ ಆದ್ರೆ ದೇವ್ರು ಮಾಡ್ದಂಗ ಮನೆ ದೇವ್ರು ವಾರಕ್ಕೆ ತಂದೀನಿ. ಲಾಭ ಲುಕ್ಷಣ ಸ್ನೇಹಿತರೆ. ಇಷ್ಟ ನೋಡಿ ಹಂಗೆ ಒಂದೊಂದೊಂದು ಮಾರಾಕತ್ತು ಅಂದ್ರೆ ಒಂದೊಂದು ತರೋದು ನೋಡಿ. 4 ರೂಪಾಯಿ ತಂದಿದ್ರೆ 5 ರೂಪಾಯಿ ತಂದೀನಿ. ಮತ್ತು ರೆಡಿ ಆದನ್ರಿ, ಅದನ್ನ ಲೈಫ್ ಸ್ಟೈಲ್ ಮಾಡಕ್ಕೆ ರೆಡಿ ಆಗಿ ಮತ್ತೆ ಈಗ 10:30 ಆಗೈತೆ. ಅದನ್ನು ಬ್ಲೌಸ್ ಸ್ಟಿಚ್ ಮಾಡ್ಬೇಕು. 11 ಗಂಟೆ ಆದ ಸ್ನೇಹಿತರೆ. ಈ ವಿಡಿಯೋಲಿ ಎಂಡ್ ಮಾಡ್ತೀನಿ. ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಮುಂದೆ ನಾಳೆ ನೆಕ್ಸ್ಟ್ ವಿಡಿಯೋದ ತೋರಿಸ್ತೀನಿ. ಏನಾಗ ಔಷಧಿ ಎತ್ತಿಡ್ಬೇಕು ರೀ, ಸಾಬೂನ್ ಬಾಕ್ಸ್ ಎತ್ತಿಡ್ಬೇಕು. ಇವತ್ತು ಅಸ್ತ್ರ ತಂದಿನ್ರಿ. ಅಸ್ತ್ರ ಬೇಕಾದ ಸ್ನೇಹಿತರೆ, ಅಸ್ತ್ರ ಇಲ್ಲಿ ನಡೆಯಲ್ರಿ. 4 ತಾಗೆ ಆದ್ರಿ ಅಸ್ತ್ರ, ಅದು ಇನ್ನೊಂದು 4 ತಾಗೆ ತರಬೇಕು ಸ್ನೇಹಿತರೆ. ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.